ಮತ್ಸ್ಯ ಮೇಳ 2025 ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ. ಕರಾವಳಿ ಸಮಾಚಾರದ ಜನಾಭಿಪ್ರಾಯ ಸಂಗ್ರಹಣೆಯಲ್ಲಿ ಹೊರಬಿದ್ದ ಜನ ಅಭಿಪ್ರಾಯ. ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಪ್ರಯುಕ್ತ ಮತ್ಸ್ಯ ಮೇಳ 2025 ಅನ್ನು ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಭವ್ಯವಾಗಿ ಹಮ್ಮಿಕೊಳ್ಳಲಾಗಿತ್ತು. ಈ ವರ್ಷ ಮತ್ಸ್ಯ ಮೇಳದ ಮುಖ್ಯ ವಿಶೇಷ ಎಂದರೆ ಸಾರ್ವಜನಿಕರು, ಸ್ಟಾಲ್ ಮಾಲಕರು ಅಭಿಪ್ರಾಯಗಳನ್ನು ಕರಾವಳಿ ಸಮಾಚಾರದ ತಂಡ ನೇರವಾಗಿ ಸಂಗ್ರಹಿಸಿ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಇಲಾಖೆ ಸಚಿವರಾದ ಮಂಕಾಳು ವೈದ್ಯರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೇಳವನ್ನು ಉದ್ಘಾಟಿಸಿದರು. ಡಿಸಿಎಂ ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ರವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡಿತು. ಮೇಳದಲ್ಲಿ ಮೀನುಗಾರಿಕಾ ಕ್ಷೇತ್ರದ ನವೀನತೆ, ಜಲಕೃಷಿ ತಂತ್ರಜ್ಞಾನ, ಹೊಸ ಉತ್ಪನ್ನಗಳು ಮತ್ತು ಸರ್ಕಾರದ ಯೋಜನೆಗಳು ಪ್ರದರ್ಶನಗಳು ಉತ್ತಮ ಆಕರ್ಷಣೆಗಳಾಗಿವೆ. ಈ ಬಾರಿ ನಮ್ಮ ಕರಾವಳಿ ಸಮಾಚಾರವು ಸ್ಟಾಲ್ ಮಾಲಕರ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿತ್ತು. ಸಾರ್ವಜನಿಕರು ಹಾಗೂ ಸ್ಟಾಲ್ ಮಾಲಕರು ಮತ್ಸ್ಯ ಮೇಳದ ಬಗ್ಗೆ ಮಾತನಾಡುತ್ತಾ, ಮತ್ಸ್ಯ ಮೇಳವು ತುಂಬಾ ಉಪಯುಕ್ತಪೂರ್ಣವಾಗಿದೆ, ತಂತ್ರಜ್ಞಾನಗಳನ್ನು ತಿಳಿದುಕೊಳ್ಳಲು ಸೂಕ್ತ ವೇದಿಕೆಯಾಗಿದೆ. ಹಾಗೆಯೇ ಸಾರ್ವಜನಿಕರ ಹಾಗೂ ಸ್ಟಾಲ್ ಮಾಲಕರ ಅಭಿಪ್ರಾಯ ಸಂಗ್ರಹಣೆಗಾಗಿ ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಯಕ್ರಮದ ಅಧ್ಯಕ್ಷರಾದ ಸಚಿವ ಮಂಕಾಳು ವೈದ್ಯರು ತಮ್ಮ ಮಾತಿನಲ್ಲಿ ಕಡಲ ತೀರದ ಮೀನುಗಾರರಿಂದ ಮೀನು ಸಂಸ್ಕರಣೆಯವರೆಗೆ ಎಲ್ಲರ ಧ್ವನಿ ಸರಕಾರಕ್ಕೆ ತಲುಪಬೇಕು, ಈ ಧ್ವನಿಯ ಸಂಗ್ರಹಣೆಯು ಅದಕ್ಕೆ ಸಹಕಾರ ಎಂದು ಹೇಳಿದ್ದಾರೆ. ಬೇಜಾರ್ದಾಗಿದ್ನಪ್ಪ. ಎಷ್ಟು ಹತ್ರ ತೆಗಿಬೇಡ, ದೂರಿಂದ ಸರ್, ಈ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಹೇಳ್ತೀರಾ? ಹಾಂ ಸರ್, ನಮ್ಮದು CR ಅಕ್ವಾಟೆಕ್ ಅಂತ. ನಮ್ದು ಇರೋದು ಕನಕಪುರ ಮೇನ್ ರೋಡ್ ಹತ್ರ, ಲೈಕ್ ರವಿಶಂಕರ್ ಗುರೂಜಿ ಆಶ್ರಮ ಇದೆಯಲ್ಲ, ಅಲ್ಲೇ ಇರೋದು ಪಕ್ಕದಲ್ಲೇ. ಸೊ ನಮ್ಮದು ಕರ್ನಾಟಕದಲ್ಲಿ ಸರ್ಟಿಫೈಡ್ ಆರ್ಚರಿ ಅಂತ ಇರೋದು, ಗೌರ್ಮೆಂಟ್ ಸರ್ಟಿಫೈಡ್ ನಮ್ಮದೊಂದು CR ಅಕ್ವಾಟೆಕ್ ಅಂತ. ಸೊ ನಾವೇ ಬ್ರೀಡಿಂಗ್ ಮಾಡ್ತೀವಿ.
ಸೊ ನಾವು ಸೀಡ್ಸ್ನ ಸಪ್ಲೈ ಕೊಡ್ತೀವಿ ಮತ್ತು ಬೈಬ್ಯಾಕು ನಾವೇ ಮಾಡ್ತೀವಿ. ಪಾಂಡ್ ಡಿಸೈನು ಕನ್ಸ್ಟ್ರಕ್ಷನು ನಮ್ಮದೇ ಇರುತ್ತೆ ಮತ್ತು 3 months ಕನ್ಸಲ್ಟೆನ್ಸಿ ಟ್ರೈನಿಂಗು ನಾವೇ ಕೊಡ್ತೀವಿ. ಸೊ ಇದು ಮುರೆಲ್ ಬ್ರೀಡು ಮುರೆಲ್ ಅಂತ. ಸೊ ನಾವು ಇದೊಂದೇ ಸಪ್ಲೈಗೆ ಮತ್ತು ಬೈಬ್ಯಾಕ್ ಮಾಡೋದು. ಸೊ ಇದು ಫಾಸ್ಟೆಸ್ಟ್ ಗ್ರೋಯಿಂಗ್ ಫಿಶ್ಶು. 9 monthsಲ್ಲಿ ನಿಮಗೆ 700 grams 2 kgs ತನಕ ಆಗುತ್ತೆ. ಸೊ ಮಾರ್ಕೆಟಿಂಗ್ ರೇಟ್ ಬಂದ್ಬಿಟ್ಟು 250 ಮಿನಿಮಮ್ ಇರುತ್ತೆ, ಮ್ಯಾಕ್ಸಿಮಮ್ 350 ಇರುತ್ತೆ. ಬೈಬ್ಯಾಕ್ ನಾವೇ ಮಾಡ್ತೀವಿ. ನಮ್ಮ ಹತ್ರ ನಿಮಗೆ 4 ಇಂಚಸ್ಸಿಂದ 6 ಇಂಚಸ್ ತನಕ ನಿಮಗೆ ಫಿಶ್ ಸೀಡ್ ಸಿಗುತ್ತೆ. ಸೊ 4 inches 12 rupees, 5 inches ಆದರೆ 15 ಈ ಥರ. ಸೊ ನಿಮಗೆ ಪಾಂಡ್ ಡಿಪೆಂಡ್ಸ್ ಆನ್ ಲೈಕ್ ನೀವು 100 by 100 10,000 square feet ನೀವು ಪಾಂಡ್ ಮಾಡಿದ್ರೆ ನೀವು 5,000 ಮರಿ ಬಿಡ್ಬೋದು. ಸೊ 5,000 ಅಂತ ಅಂದರೆ ಸೀಡ್ಸ್ ಅಂತ ಅಂದರೆ ನಿಮಗೆ ಓವರಾಲ್ 9 monthsಗೆ 3.5 ton ಬರುತ್ತೆ. ಸೊ ಬೈಬ್ಯಾಕು ನಾವೇ ಮಾಡ್ತೀವಿ. ಇನ್ ಕೇಸ್ ನೀವು ಮಾರ್ಕೆಟಿಂಗ್ ಗೊತ್ತು ಅಂದರೆ ನೀವೇ ಮಾರ್ಕೆಟಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಬೈಬ್ಯಾಕ್ ನಾವೇ ಮಾಡ್ತೀವಿ. ಈಗ ಇದು ಎಲ್ಲ ವೆದರಲ್ಲೂ ಆಗ್ತದೆ? ಹೌದು ಸರ್, ಎಲ್ಲ ಕರಾವಳಿಯಿಂದ ಹಿಡಿದು ಮಲೆನಾಡು ಎಲ್ಲ ಕಡೆ. ಹೌದು. ಈಗ ಮತ್ಸ್ಯ ಮೇಳದ ಬಗ್ಗೆ ಏನು ಹೇಳ್ಬೇಕು ಸರ್? ಅದೇ ಗೌರ್ಮೆಂಟು ಸಜೆಸ್ಟ್ ಮಾಡ್ತಿರೋದು, ಆ್ಯಕ್ಚುಲಿ ನಾವು GKVK ಮಾಡಿದ್ವಿ. ಗೌರ್ಮೆಂಟ್ ಅವ್ರು ಇವಾಗ ಫಾರ್ಮರ್ಸ್ಗೆ ಸಜೆಸ್ಟ್ ಮಾಡ್ತಿರೋದು ಮುರೆಲ್ಗೆ. ಸೊ ಫಾಸ್ಟೆಸ್ಟ್ ಗ್ರೋಯಿಂಗ್ ಇರುತ್ತೆ ಮತ್ತು ಲೈಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ ರೀಸನ್ಗೆ ನಾವು ಒಂದು ಮುರೆಲ್ ಫಿಶ್ನ ಎಲ್ಲರಿಗೂ ಸಜೆಸ್ಟ್ ಮಾಡ್ತಿರೋದು ಫಾರ್ಮರ್. ಈಗ ಸರ್ಕಾರದಿಂದ ನಿಮಗೆ ಸಪೋರ್ಟ್ ಹೌದು, ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಗೌರ್ಮೆಂಟಿಂದಲೇ ನಿಮಗೆ 40%ಇಂದ 60% ಸಬ್ಸಿಡಿ ಸಿಗುತ್ತೆ. ಓಕೆ. ಈಗ ಫಾರ್ಮರ್ಸ್ ಏನಾದ್ರು ಅವ್ರದ್ದೇ ಲ್ಯಾಂಡಲ್ಲಿ ಪಾಂಡ್ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ರೆ, ಲೈಕ್ ಈಗ ಓವರಾಲ್ ನಿಮಗೆ 100 by 100 ಮಾಡ್ತೀನಿ ಅಂದರೆ ನಿಮಗೆ 3.5 ಇಂದ 5 lakhs ಖರ್ಚಾಗುತ್ತೆ ಕನ್ಸ್ಟ್ರಕ್ಷನ್ಗೆ. ಸೊ ಅದಕ್ಕೆ ಸಬ್ಸಿಡಿ ಬರುತ್ತೆ. ಒಬ್ಬರೊಬ್ರು 1 acre 2 acre ಮಾಡೋರು ಅವ್ರಿಗೆ 12 lakh 15 lakh ತನಕ ನಿಮಗೆ ಅಮೌಂಟ್ ಸ್ಪೆಂಡ್ ಆದರೆ ಅದರಲ್ಲಿ ಡಿವೈಡ್ ಮಾಡಿ 40% ಇಂದ 60% ಕೊಡ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಈಗ ಮತ್ಸ್ಯ ಮೇಳ ನಡೀತಾ ಉಂಟು. ಹಾಂ, ನೋ ಪ್ರಾಬ್ಲಮ್. ಮತ್ಸ್ಯ ಮೇಳ ನಡೀತಾ ಉಂಟು ಸರ್. ಈಗ ಏನು ಅನ್ನಿಸ್ತದೆ ಸರ್? ಸರ್, ಒಳ್ಳೆ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಈಗ ಇದೊಂದು ವ್ಯವಹಾರದ ರೀತಿ ನೋಡೋದಾದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಏನು ಸಿಗ್ತದೆ, ಹೇಗೆ ಉಳಿದದ್ದು ಏನೋ ಒಂದು ಈಗ ಮೀನು ತಿನ್ನುವವರಿಗೆ ಮೀನು ಅದನ್ನು ಹೇಗೆ ಮಾಡ್ತಾರೆ, ಹೇಗೆ ಹಿಡಿತಾರೆ, ಅಥವಾ ಅದರ ಉದ್ಯೋಗ, ಅದರಲ್ಲಿರುವಂಥ ಉದ್ಯೋಗದ ಬಗ್ಗೆ ಇದೆಲ್ಲ ಗೊತ್ತಿರೋದಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗತ್ತೆ ಅದಕ್ಕೆ ಬೇಕಾದ ಸಲಕರಣೆಗಳು, ಅದರಿಂದ ನಮಗೇನು ಉಪಯೋಗ ಆಗ್ಬೋದು, ಒಂದು ಉದ್ಯೋಗದ ಸೃಷ್ಟಿ ಮಾಡುವಂಥ ದೃಷ್ಟಿಯಿಂದ ಕೂಡ ಯೋಚನೆ ಮಾಡ್ಬೋದು. ಇದೊಂದು ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡುವ ಒಂದು ಅವಕಾಶ ಯಾರಿಗಾದ್ರೂ ಒಬ್ಬರಿಗೆ. ಈಗ ಮೀನುಗಾರಿಕಾ ಸಚಿವರು ಮಂಕಾಳ ವೈದ್ಯ ಆಗಿದ್ದಾರೆ. ಹೌದೌದು. ಏನು ಅನ್ನಿಸ್ತದೆ ಅವರು ಕಾರ್ಯವೈಖರಿ ಬಗ್ಗೆ? ತುಂಬ ಕಾರ್ಯಕ್ರಮ, ಸರ್ಕಾರದ ಯೋಜನೆಗಳ ಬಗ್ಗೆ ಮತ್ತು ತುಂಬ ಬೇರೆ ಕಾರ್ಯಕ್ರಮ, ಈಗ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ಬೋದು, ಇದರ ಬಗ್ಗೆ ಹೇಳಿದರು. ಸರ್ಕಾರದಿಂದ ಸಿಗುವಂಥ ಅನುದಾನದ ಬಗ್ಗೆ ಹೇಳಿದರು. ಹೆಚ್ಚಿನವರಿಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅನುದಾನದ ಉಪಯೋಗ ಮಾಡಿಕೊಂಡು ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಇದರಿಂದ, ಈ ಕಾರ್ಯಕ್ರಮದಿಂದ ಮತ್ತು ಇದರಿಂದ ಅವರಿಗೆ ಅನುಕೂಲ ಆಗ್ತದೆ. ಉದ್ಯೋಗ ಇದರಿಂದ ಸಾಧ್ಯತೆ ಇದೆ. ಒಟ್ಟಾರೆ ಚೆನ್ನಾಗಿ ಆಗ್ತಾ ಉಂಟು. ಸರ್ಕಾರದಿಂದನೂ ಪ್ರೋತ್ಸಾಹ ಸಿಗ್ತದೆ, ಒಳ್ಳೆ ಪ್ರೋತ್ಸಾಹ ಸಿಗ್ತದೆ ಮತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತದೆ. ಥ್ಯಾಂಕ್ ಯು ಸರ್. ನಿಮಗೆ ಮತ್ಸ್ಯ ಮೇಳದಲ್ಲಿ ಪ್ರಶಸ್ತಿ ಸಿಕ್ತು, ಪ್ರಶಂಸನಾ ಪತ್ರ ಅಂತೇಳಿ, ಏನು ಹೇಳ್ತೀರಾ? ತುಂಬ ಖುಷಿ ಅನ್ನಿಸ್ತದೆ. ಹಾಂ. ಮತ್ತು 10 ವರ್ಷದಿಂದ ನಾನು ಇದೇ ವೃತ್ತಿ ಮಾಡ್ತಾ ಇದ್ದೀನಿ ಮತ್ತು ಬೆಟ್ಟದಲ್ಲಿ ಪ್ರಥಮವಾಗಿ ಮಾಡಿದ್ದು, ಹಾಗಾಗಿ ತುಂಬ ಖುಷಿ ಅನ್ನಿಸ್ತದೆ. ಈಗ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ನನ್ನ ಅನುಸರಿಸಿ ಭಾಳಷ್ಟು ಜನ ಬೆಟ್ಟದಲ್ಲಿ ಮಾಡಿದ್ದಾರೆ. ಓಕೆ. ಈ ಕೊಟ್ಟೆ ಮತ್ತು ಸರ್ಕಾರ ಪ್ರೋತ್ಸಾಹ ಇನ್ನು ಹೆಚ್ಚಿಗೆ ಇದ್ದರೆ ಇನ್ನೂ ಖುಷಿ. ಈಗ ಸಚಿವ ಮಂಕಾಳು ವೈದ್ಯರ ಬಗ್ಗೆ ಏನು ಹೇಳ್ತೀರಾ? ಮಂಕಾಳು ಇದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಒಳನಾಡು ಬಗ್ಗೆ ದೊಡ್ಡ ಇವರು ಬಂದ ನಂತರ ಹೆಚ್ಚಿಗೆ ಅನುದಾನ ಕೊಡ್ತಾ ಇದ್ದಾರೆ ಮತ್ತು ಇನ್ನೂ ಹೆಚ್ಚಿಗೆ ಅನುದಾನ ಅವಶ್ಯಕತೆ ಇದೆ. ಇದು ತಮಿಳುನಾಡು, ಆಂಧ್ರ ಪ್ರದೇಶ ಆ ಕಡೆ ಎಲ್ಲ ನೋಡಿದ್ರೆ ತುಂಬ ಕಡಿಮೆ, ಈ ಕಡೆ ತುಂಬ ಕಡಿಮೆ ಅನ್ನಿಸ್ತದೆ. ಮೀನುಗಾರಿಕೆ ಪ್ರೋತ್ಸಾಹ ಕೊಡೋದು ಕಡಿಮೆ ಅನ್ನಿಸ್ತದೆ. ಮತ್ತು ಮಹಾರಾಷ್ಟ್ರದಲ್ಲೂ ತುಂಬ ಹೆಚ್ಚಿನ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಕೇಜ್ ಕಲ್ಚರ್ಗೆ, ಒಳನಾಡಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಸಾಕಷ್ಟು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತದೆ. ಇನ್ನು ಹೆಚ್ಚಿಗೆ ಸಿಗಲಿ, ಒಳನಾಡು ಹೆಚ್ಚಿನ ಪ್ರೋತ್ಸಾಹ ಕೊಡಲಿ. ಮತ್ತು ಭಟ್ಕಳದಲ್ಲಿ ಒಂದೇ ನದಿ ಇದೆ, ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಹೆಚ್ಚಿನ ಕೊಡಲಿ ಮತ್ತು ಈ ವೃತ್ತಿಗೆ ಹೆಚ್ಚಿನ ಜನ ಬರಲಿ ಅಂತೇಳಿ ಬಯಸ್ತೀನಿ. ಥ್ಯಾಂಕ್ ಯು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಓಕೆ.
ಸೊ ನಾವು ಪ್ಯೂರ್ ಫ್ಲೋ ಬಯೋ ಅಂತ ನಾವು ಮೈಸೂರಿಂದ ಬಂದಿರೋದು. ಸೊ ಇಲ್ಲಿ ನಾವು ಇಟ್ಟಿರೋದು ಮೇನಾಗಿ ಫಿಲ್ಟ್ರೇಷನ್ ಸಿಸ್ಟಮು. ನಮ್ಮ ಹತ್ರ 3 ವೆರೈಟೀಸ್ ಆಫ್ ಫಿಲ್ಟ್ರೇಷನ್ ಸಿಸ್ಟಮ್ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿರೋದು. ಒಂದು ಬಂದ್ಬಿಟ್ಟು ಡ್ರಮ್ ಫಿಲ್ಟರು, ನೀವೇನು ನೋಡ್ತಿದ್ದೀರಾ. ಸೆಕೆಂಡ್ ಬಂದ್ಬಿಟ್ಟು ಕಾಂಬಿ ಡ್ರಮ್ ಫಿಲ್ಟರ್ ಅಂತ. ದಟ್ ಈಸ್ ದ ಕಾಂಬಿನೇಷನ್ ಆಫ್ ಬೋತ್ ಡ್ರಮ್ ಫಿಲ್ಟರ್ ಆ್ಯಂಡ್ ಅ ಬಯಾಲಜಿಕಲ್ ಫಿಲ್ಟರ್. ಆ್ಯಂಡ್ ದ ಥರ್ಡ್ ಒನ್ ನಮ್ಮ ಹತ್ರ ಇರೋದು ಬಾಕಿ ಶವರ್ ಅಂತ. ಸೊ ನಾವು ಇದ್ರ ಜೊತೆಗೆ ಫಿಲ್ಟ್ರೇಷನ್ ಜೊತೆಗೆ RAS ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. RAS ಅಂದರೆ ರೀಸರ್ಕ್ಯುಲೇಟಿಂಗ್ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಇದು ಕಾನ್ಸೆಪ್ಟ್ ಏನು ಅಂತ ಅಂದರೆ ಕಡಿಮೆ ಜಾಗದಲ್ಲಿ ಡೆನ್ಸಿಟಿ ಆಫ್ ಫಿಶ್ ಫಾರ್ಮಿಂಗ್ ಮಾಡ್ಬೋದು ಅನ್ನೋದು ಒಂದು ಇದು ಮಾಡೋದು. ಹೊಸದಾಗಿ ಬರ್ತಿರೋ ಫಿಶ್ ಎಂಟ್ರಪ್ರಿನರ್ಸ್ಗೆ ಕಡಿಮೆ ಕಾಸ್ಟಲ್ಲಿ ಟ್ರೈ ಮಾಡಬೇಕು ಅಂತ ಇರ್ತಾರಲ್ಲ, ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಉಳಿದ ಫಿಶ್ ಫಾರ್ಮಿಂಗ್ ಮಾಡಿದ್ರಲ್ಲ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಏನು ಫಿಶ್ ಫಾರ್ಮಿಂಗ್ ಮಾಡೋದು, ನಾರ್ಮಲ್ ಫಿಶ್ ಫಾರ್ಮಿಂಗಿಗೂ ಇದ್ರ ಫಾರ್ಮಿಂಗಿಗೂ ಒಂದು ಸರ್ ವಾಟರ್ ಕಡಿಮೆ ತೊಗೊಳುತ್ತೆ, ಬಿಕಾಸ್ ಆಲ್ರೆಡಿ ಫಿಲ್ಟ್ರೇಷನ್ ಆಗ್ತಿರೋದ್ರಿಂದ. ಆ್ಯಂಡ್ ಮಾರ್ಟಾಲಿಟಿ ರೇಟ್ ಕಡಿಮೆ ಇರುತ್ತೆ. ಆ್ಯಂಡ್ ನೀವು ಫಿಶ್ ಗ್ರೋತ್ ಸಹ ನೋಡ್ಬೋದು. ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ದಿಸ್. ಎಷ್ಟು ಕಾಸ್ಟ್ ಆಗ್ಬೋದು ಸಾಧಾರಣ? ಸರ್ ನಮ್ಮದು ಕಾಸ್ಟಿಂಗ್ ಬಂದ್ಬಿಟ್ಟು ಪ್ರೈಸ್ ವೇರಿ ಆಗುತ್ತೆ, ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಅಂತ. ಅಂದಾಜಾಗಿ ನೀವು ಒಂದು 3 ಲ್ಯಾಕಿಂದ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಮಾಡ್ಬೋದು. ಬೇಸಿಕ್ಕಾಗಿ 3 ಲ್ಯಾಕಿಂದ ಮಾಡ್ಬೋದು. ಅದು ಯಾವ ವಾಟ್ರಲ್ಲೂ ಮಾಡ್ಬೋದಾ? ಹಾಂ, ಫ್ರೆಶ್ ವಾಟರ್, ಬೋರ್ವೆಲ್ ವಾಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಬರ್ತದಾ? ಹಿಂದಿ ಬರ್ತದೆ. ಕನ್ನಡದಲ್ಲಿ ಇದು ನಾವು ಬಂದ್ಬಿಟ್ಟು ಎಕ್ಸ್ಪೋ ಯೂನಿಟಿಯಿಂದ ನಮ್ಮ ಕಂಪ್ನಿ HSR ಲೆವೆನ್ ಬೆಂಗಳೂರಲ್ಲಿದೆ. ನಾವು 10 years old ಕಂಪ್ನಿ. ನಾವು ಬಂದ್ಬಿಟ್ಟು ಡ್ರೋನ್ಸು ಮತ್ತು ರೋಬೋಟಿಕ್ಸಲ್ಲಿ ಸ್ಪೆಷಲೈಸೇಷನ್. ಇದು ನಾವಿಲ್ಲಿ ಇಟ್ಟಿರೋದು ಬಂದ್ಬಿಟ್ಟು ಇದು ROV ಅಂತೀವಿ. ROV ಮೀನ್ಸ್ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಅಂಡರ್ ವಾಟರ್ ಡ್ರೋನ್. ಇದು ಬಂದ್ಬಿಟ್ಟು 100ರಿಂದ 150 ಮೀಟರ್ ಕೆಳಗೆ ತನಕ ಹೋಗಿ ಅಕಸ್ಮಾತ್ ನಿಮ್ಮ ಹತ್ರ ಫಿಶ್ ಫಾರ್ಮಿಂಗ್ ಮಾಡ್ತಿದ್ರೆ ಇದು ಹೋಗಿ ಫಿಶ್ನ ಹೆಲ್ತ್ ಹೆಂಗಿದೆ ಅಂತ ನೋಡಿ ಅದನ್ನು ಅನಲೈಸ್ ಮಾಡಿ ತಂಬಂದು ಕೊಡ್ತದೆ ಇದ್ರ ಮೂಲಕ, ಈ ರೋಬೋಟಿಕ್ ಹ್ಯಾಂಡ್ ಮೂಲಕ. ಅಟ್ ದ ಸೇಮ್ ಟೈಮ್ ಇದು ಶಿಪ್ಪು ಮತ್ತು ಡ್ಯಾಮು ಅಂಥದ್ದೆಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ನಾವು ಜನ ಹೋಗಬೇಕು ಅಂತಲ್ಲ, ಇದನ್ನೇ ಬಳಸಿದ್ರೆ ಇದು ನಮ್ಮ ಹತ್ರ ಟೆದರ್ ಆಗಿದ್ದ ವಯರು ಅದು ಹೋಗಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ನಮಗೆ ಲ್ಯಾಪ್ಟಾಪ್ ಮೂಲಕ ರಿಪೋರ್ಟ್ ಕೊಡ್ತೀವಿ. ಸೊ ಇದು ಸ್ಟಾರ್ಟಿಂಗ್ ಬೇಸಿಕ್ ಮಾಡಲ್ ನಿಮಗೆ ಆಲ್ಮೋಸ್ಟ್ 1.8 lakhs ಅಂತ ಇದೆ. ಇಟ್ ಗೋಸ್ ಅಪ್ ಟು 1.5 CR, 1.5 crores ತನಕ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡ ಹೇಗೆ ಅನಿಸ್ತದೆ ಮೇಡಮ್? ತುಂಬ ಚೆನ್ನಾಗಿದೆ. ಫುಡ್ ಅಂತೂ ಡಿಲಿಷಿಯಸ್ ಆಗಿದೆ. ಬಟ್ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಚೆನ್ನಾಗಿದೆ ಸರ್, ಫುಡ್ ಎಲ್ಲ ಚೆನ್ನಾಗಿದೆ. ಸೊ ಏಂಜಲ್ ಫ್ರೈ ಸಖತ್ತಾಗಿದೆ. ಚೆನ್ನಾಗಿದೆ. ಕರಾವಳಿ ಎಲ್ಲ ಕರಾವಳಿದಲ್ವಾ? ಹೌದು. ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿತ್ತು ಸರ್, ಟೇಸ್ಟ್ ಎಲ್ಲ ಸಖತ್ತಾಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಇದು ಆ್ಯಕ್ಚುಲಿ ಇದು ಫಿಶ್ ಫಸ್ಟ್ ಇದಕ್ಕಿಂತ ರೆಡಿ ಆಗಿರೋದಲ್ವ, ಫಸ್ಟು ನೋಡಬೇಕು ಸರ್ ಹೆಂಗೆ ಇದಾಗುತ್ತೆ ಏನು ಅಂತ. ಮುಂದೆ ಫ್ಯೂಚರಲ್ಲಿ ಸ್ವಲ್ಪ ಇದಾಗಲ್ವಾ, ಒಂದು ಹಂತಕ್ಕೆ ಬಂತಲ್ವಾ ಈಗ ನಮ್ಮ ಮೀನುಗಾರಿಕಾ ಇಲಾಖೆ ಒಂದು ಲೆವೆಲಲ್ಲಿ ಚೆನ್ನಾಗಿ ಮೀನುಗಾರಿಕೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದರಿಂದ. ಆ್ಯಕ್ಚುಲಿ ಯಾವ ವೆರೈಟೀಸ್ ಇದೆ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ? ಸ್ವಲ್ಪ ಜನಕ್ಕೆ ಗೊತ್ತೇ ಇರಲ್ಲ ಏನು ಅಂತ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮೇಳ ಹೇಗೆ ಅನ್ನಿಸ್ತದೆ ನಿಮಗೆ? ಚೆನ್ನಾಗಿದೆ, ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಓಕೆ, ಎಲ್ಲ ತುಂಬ ಚೆನ್ನಾಗಿದೆ. ಎಕ್ಸಿಬಿಷನ್ನು ಮತ್ತು ಫುಡ್ ಎಲ್ಲ ತುಂಬ ಚೆನ್ನಾಗಿದೆ. ಆರ್ಗನೈಸೇಷನ್ ತುಂಬ ಚೆನ್ನಾಗಿದೆ. ಸೊ ಬಟ್ ಇನ್ನೂ ಸ್ವಲ್ಪ ಕಮರ್ಷಿಯಲ್ ಅಥವಾ ರೈತರಿಗೆ ಯೂಸ್ ಆಗೋ ಥರ ಮಾಡಬೇಕಂದ್ರೆ ಇದು ಆ್ಯಕ್ಚುಲಿ ಮತ್ಸ್ಯ ಮೇಳ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಅದನ್ನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಆ ಥರ ಅವ್ರಿಗೆ ಸೆಕೆಂಡ್ರಿ ಇನ್ಕಮ್ ಮಾಡೋದಕ್ಕೆ ಮಾಡಿಕೊಡಿ. ನೀವು ಎಲ್ಲಿಂದ ಬಂದಿದ್ದು ಸರ್? ನಾವು ಆ್ಯಕ್ಚುಲಿ ದಾವಣಗೆರೆ. ನಿಮಗೆ ಈಗ ಕರಾವಳಿ ಮೀನಿಗೂ ನಿಮ್ಮ ಮಲೆನಾಡು ದಾವಣಗೆರೆ ಕಡೆ ಮೀನಿಗೂ ಏನು ಡಿಫ್ರೆನ್ಸ್ ಅನಿಸ್ತದೆ? ನಮ್ಮದು ದಾವಣಗೆರೆ ಒಳನಾಡು, ನಮ್ಮದು ಒಳನಾಡು ಮೀನುಗಳು ನಾವು ಕೆರೆ ಮೀನು ತಿಂತೀವಿ. ಸೊ ಇವಾಗ ಮಂಗಳೂರೆಲ್ಲ ಕೋಸ್ಟಲ್ ಏರಿಯಾ. ನಮ್ಮ ಕರಾವಳಿ ಮೀನು ಏನಾದರೂ ತಿಂದ್ರ ನೀವು? ತಿಂದ್ವಿ. ಹೇಗೆ ಇವಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕರಾವಳಿ ಮೀನು, ಸಮುದ್ರ ಮೀನು ತಿಂದ್ವಿ, ತುಂಬ ಚೆನ್ನಾಗಿದೆ. ಅದೊಂಥರ ಟೇಸ್ಟ್ ಅದು. ಸಮುದ್ರ ಮೀನು ಅದೊಂಥರ ಟೇಸ್ಟು. ಸೊ ಒಳನಾಡು ಮೀನು ಅದೊಂಥರ ಟೇಸ್ಟ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಸೊ ಅದನ್ನು ಮಾಡಿ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ಎಲ್ಲ ಅದಲ್ಲ ಸರ್, ಇದು ಪಾಂಡು ಮನೆಗಳ ಸಾಕುವಂಥದ್ದು. ಇದು ಕಲರ್ ಫಿಶ್ಗಳಿದೆ. ಮನೇಲಿ ನೀವು ಮುಂದೆ ಏನೋ ಜಾಗ ಏನಿದ್ರೆ ನೀವು ಈ ಥರ ಆ್ಯಂಗಲ್ ಬರುತ್ತೆ. ಈ ಆ್ಯಂಗಲಲ್ಲಿ ಸ್ವಲ್ಪ ಫಿಕ್ಸ್ ಮಾಡ್ಕೊಂಡು ನೀವು ಅಷ್ಟೇ ಒಂದು 3 ಅಡಿ ಬೇಕು, 4 ಅಡಿ ಬೇಕು. ಓಪನ್ ಪ್ಲೇಸ್. ಇದು ಆಕ್ಸಿಜನ್ ಏನು ಬೇಕಾಗಿರಲ್ಲ ಮನೇಲಿ. ಏನೋ ನಿಮ್ಗೆ ಯಾವ್ಯಾವ ಕಲರ್ ಫಿಶ್ಗಳು ಬಿಟ್ಕೊಂಡು ಸಾಕ್ಕೊಬೋದು. ಅಂದರೆ ಶೋಗಾಗಿ ಅಷ್ಟೇ? ಶೋಗೆ. ಹಾಂ. ಆಮೇಲೆ ತಿನ್ನೋದಕ್ಕಾಗುತ್ತೆ ಇದು. ಓಕೆ. ಇಷ್ಟೆಲ್ಲ ಮಾಡಿದೆ ತಿನ್ನೋದಕ್ಕೆ ಮೀನು ನೀವು. ಅಮ್ಮಮ್ಮ ಇಲ್ಲಿ ನಿಮ್ಮ ಜಮೀನುಗಳೇನ
ಹಳ್ಳ ಗಿಳ್ಳ ಇದ್ದಂಗೆ ಕೊಡ್ಬೇಕಾದ್ರೆ 15-20 ಇದ್ದರೆ ನೀವು 5,000 6,000 ಬಿಟ್ಟು ಸಾಕೊಬೋದು. ಏನು ಸೇಲ್ ಮಾಡೋಂಗಿದ್ರೆ ನೀವು ಬೇರೆ ಬೇರೆ ಮೀನು ಥರ ಬರುತ್ತೆ, ಈ ಮರಳ್ಸ್ ಮೀನುಗಳು, ಈ ಕುಚ್ಚು ಮೀನು ಅಂಥವೆಲ್ಲ, ಅವೆಲ್ಲ ಒಂದು 30-40 ಸಾಕಿದ್ರೆ ನಿಮಗೆ ಒಂದು 6,000 7,000 ಸಾಕು. ಸಿಹಿ ನೀರಿನ ಮೀನು ಇದು. ಸಿಹಿ ನೀರು ಎಲ್ಲ ಸಿಹಿ ನೀರು ಓಕೆ ನೀರು ಅದು ಬರೋದಿಲ್ಲ. ಓಕೆ ಸರ್. ಎಲ್ಲ ಸಿಹಿ ಮೀನು, ಕಟ್ಲ, ರಗು, ಕಾಮನ್ ಕಾರ್ಪು, ಎಮ್ಮುರುಗಲ್ಲು, ಎಲ್ಲ ಮೀನು, ಗ್ಲಾಸ್ ಕಾರ್ಪು ಎಲ್ಲ ಮೀನು ಸಾಕ್ಬೋದು. ಈ ಮನೆಗಳಿಗೆಲ್ಲ ಹೊಂಡಗಳು ಮಾಡ್ಕೊಂಡು ಜಮೀನು ಇರೋದಲ್ಲಿ ನೀವು ಹೊಂಡ ಮಾಡಿದ್ರೆ ಆರಾಮಾಗಿ ಮೇವು ಹಾಕೊಂಡು ಸಾಕೊಬೋದು. ಎಲ್ಲ ಕ್ಲೈಮೇಟಿಗೂ ಹೋಗ್ತದೆ. ಎಲ್ಲ ಕ್ಲೈಮೇಟ್ಗೆ ಆಗುತ್ತೆ. ಈ ಕರಾವಳಿ ಕ್ಲೈಮೇಟಲ್ಲೂ ಎಲ್ಲ ಇದಕ್ಕೂ ಆಗುತ್ತೆ. ಹರಿಯೋ ನೀರು ಅಂತೋದಾದರೆ ಜಲ್ದಿ ಮೀನು ಜಲ್ದಿ ಬರುತ್ತೆ. ಬೋರ್ ಬರೋ ನೀರು ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇರುತ್ತೆ, ಸ್ವಲ್ಪ ನಿಧಾನ ಬೆಳೀತಾರೆ ಅಷ್ಟೇ. ನೀವು ಎಲ್ಲ ಚಾನಲ್ಗಳು ಅದು ಇದು ಇದ್ದರೆ ಸ್ವಲ್ಪ ನಿಮ್ಮ ಜಮೀನು ಪತ್ತೆ ಏನೋ ಇದ್ದರೆ ಅದು ಸ್ವಲ್ಪ ಹೊಂಡ ಮಾಡ್ಕೊಂಬಿಟ್ರೆ ನೀವು ಒಂದು 20 ಅಡಿ ನಿಮ್ಮ ಮನೆ ಜಮೀನು ಬೆಳೆನೂ ಬೆಳ್ಕೊಬೋದು, ಅಲ್ಲಿ ಪಕ್ಕದಲ್ಲಿ ಮೀನು ಸಾಕು ಆ ಥರ ಮಾಡ್ಕೊಂಡು. ಒಟ್ಟಾರೆ ಮತ್ಸ್ಯಮೇಳ 2025ನ ಸವಿ ನೆನಪುಗಳ ಜೊತೆ ಸಾರ್ವಜನಿಕರ ಮತ್ತು ಸ್ಟಾಲ್ ಮಾಲಕರ ನೇರ ಅಭಿಪ್ರಾಯಗಳನ್ನು ನಿಮ್ಮವರೆಗೆ ತಲುಪಿಸುವ ಕೆಲಸವನ್ನು ನಮ್ಮ ಕರಾವಳಿ ಸಮಾಚಾರ ಮಾಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬೇಕೆಂದು ನಮ್ಮ ಕರಾವಳಿ ಸಮಾಚಾರವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.